ಸಾರ್ವಜನಿಕರ ಗಮನಕ್ಕೆ ಇವತ್ತು ಸಂಜೆ ದೇವರ ದರ್ಶನ 7 ಗಂಟೆಗೆ ಮುಕ್ತಾಯವಾಗಲಿದೆ. ಇದು ನೋಡಿ ಡ್ರೆಸ್ ಚೇಂಜಿಂಗ್ ರೂಮ್. ಇಲ್ಲಿ ಮತ್ತೆ ಬ್ಯಾಗ್ ಇಡ್ಲಿಕ್ಕೂ ಒಳಗಡೆ ಅವಕಾಶ ಇದೆ. ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಬ್ಯಾಗ್ ಇಟ್ಬಿಟ್ಟು ದರ್ಶನಕ್ಕೆ ಹೋಗ್ಬೋದು. ಇಲ್ಲೇನೆ ಹತ್ರನೇ ಇದೆ, ಇಟ್ಬಿಟ್ಟು ಈ ರೀತಿ ದರ್ಶನಕ್ಕೆ ಹೋಗ್ಬೋದು. ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ನೋಡ್ರಿ, ಇದು ಕೊಟ್ಟಿರೋ ದೇವಸ್ಥಾನದ ಪಾರ್ಟ್ 4 ಲಾಗ್ ಆಗಿರ್ತೈತ್ರಿ. ಇದು ನೀವು ನೋಡ್ತಾ ಇರ್ಬೋದು, ಇದು ಬಾವಲಿ ನದಿ ನೋಡಿ. ಅಕ್ಕೆರೆ ಮತ್ತೆ ಇಕ್ಕೆರೆ ದೇವಸ್ಥಾನವನ್ನ ಒಂದು ಮಿಡಲ್ ಅಲ್ಲಿ ಬರುತ್ತೆ. ಇದು ಬ್ರಿಡ್ಜ್ ಬರುತ್ತೆ, ಬ್ರಿಡ್ಜ್ ಕೆಳಗಡೆ ನದಿ ಹರಿದಿದೆ. ಸೊ ಅಕ್ಕೆರೆ ಮತ್ತೆ ಇಕ್ಕೆರೆ ದೇವಸ್ಥಾನವನ್ನ ಸಪರೇಟ್ ಮಾಡ್ತೈತ್ರಿ. ಆಕ್ಚುಲಿ ನಮ್ಮ ಹಸ್ಬೆಂಡ್ ಅವರು ಲಾಸ್ಟ್ ಟೈಮ್ ಹೋದಾಗ ಅವರು ದರ್ಶನಕ್ಕೆ ಹೋಗಿದ್ರು. ನಾನು ಈ ಬ್ರಿಡ್ಜ್ ಈಚೆ ಕಡೆನೆ ನಿಂತಿದ್ದೆ. ಯಾಕಂತಂದ್ರೆ ನಾನು ರೂಲ್ಸ್ ಅನ್ನ ತಿಳ್ಕೊಂಡಿರ್ಲಿಲ್ರಿ. ಹುಡುಗಿಯರಿಗೆ ಇಲ್ಲಿ ಅಂದ್ರೆ ಇದು ಸ್ಟಾರ್ಟ್ ಆದು ಈ ವರ್ಷದ್ದು ಮೇ 29 ಸ್ಟಾರ್ಟ್ ಆಗಿ ಜೂನ್ 24 ತನಕ ನಡೆಯಕತ್ತೈತ್ರಿ ಉತ್ಸವ. ಹಂಗಾಗಿ ನಿಮಗೆ ಮೇ 31 ಇಂದ ಅಂದ್ರೆ ಸ್ಟಾರ್ಟ್ ಆದ 2 ದಿವಸ ಹುಡುಗಿಯರಿಗೆ ಅಲಾವ್ ಇರೋದಿಲ್ರಿ, ಇಲ್ಲಿ ಹೆಣ್ಮಕ್ಳಿಗೆ ಅಲಾವ್ ಇರೋದಿಲ್ಲ. ಮತ್ತೆ ಎಂಡ್ ಇನ್ನೇನು ಮುಗಿಯುತ್ತೆ ವೈಶಾಖ ಮಹೋತ್ಸವ ಅನ್ನೋತ್ತಿಗೆ ಜೂನ್ 24 ಮುಗಿಯುತ್ತೆ. 20th ತನಕ ಮಾತ್ರ ಹುಡುಗಿಯರಿಗೆ ಅಲಾವ್ ಇರುತ್ತೆ, ಹೆಣ್ಮಕ್ಳಿಗೆ ಅಲಾವ್ ಇರ್ತೈತ್ರಿ. ಸೊ ಆ ರೂಲ್ಸ್ ಅನ್ನ ನೀವು ತಿಳ್ಕೊಂಡು ಹೋಗ್ಲೇಬೇಕಾಗತ್ತ. ಇದನ್ನ ಗೊತ್ತಿಲ್ಲದೆ ಹೋದ್ರೆ ನೀವು ದರ್ಶನ ಆಗದೇನೆ ವಾಪಸ್ ಬರ್ಬೋದು. ಯಾಕಂದ್ರೆ ನನಗೆ ಲಾಸ್ಟ್ ಟೈಮ್ ಹಂಗೆ ಆಯ್ತು, ನಾನು ದರ್ಶನ ಆಗದೇನೆ ವಾಪಸ್ ಬಂದೇನೆ ನೋಡ್ರಿ. ಅಟ್ಲೀಸ್ಟ್ ಈ ಸರಿ ಆದ್ರೂ ಹೋಗಿ ದರ್ಶನ ಮಾಡ್ಕೋಬೇಕು ಅನ್ನೋದು ಇದೆ ನನಗೆ. ನೋಡಿ, ಈ ವಿಡಿಯೋ ಸ್ಟಾರ್ಟಿಂಗ್ ದಾಗ ನೀವು ಕೇಳಿಸ್ಕೊಂಡಿರ್ಬೋದು, ಅಲ್ಲಿ ಕನ್ನಡದಲ್ಲಿ ಅನೌನ್ಸ್ಮೆಂಟ್ ಮಾಡ್ತಾ ಇದ್ರು. ನೋಡ್ರಿ, ಈ ದೇವಸ್ಥಾನ ಕೇರಳ ರಾಜ್ಯದಲ್ಲಿದ್ರು ಕನ್ನಡದಲ್ಲಿ ಯಾಕೆ ಅನೌನ್ಸ್ ಮಾಡ್ತಾ ಇದ್ರು ಅಂತಂದ್ರೆ, ಕರ್ನಾಟಕ ಜನರು ಸಾಕಷ್ಟು ಭೇಟಿ ನೀಡ್ತಾರೆ ನೋಡ್ರಿ ಪ್ರತಿ ವರ್ಷ ಇಲ್ಲಿ. ಯಾಕಂತಂದ್ರೆ 1 ತಿಂಗಳು ವೈಶಾಖ ಮಹೋತ್ಸವ ನಡೆಯುತ್ತಿರೋದ್ರಿಂದ ಸುಮಾರು ಜನ ಕರ್ನಾಟಕದವರು ಭೇಟಿ ನೀಡ್ತಾರೆ. ಈ ದೇವಸ್ಥಾನಕ್ಕೆ ನಾವು ಯಾಕೆ ಭೇಟಿ ನೀಡಬೇಕು? ಯಾಕೆ ಅಂದ್ರೆ ನೋಡ್ರಿ, ನಮ್ಮ ದಾಂಪತ್ಯ ಜೀವನ ಚೆನ್ನಾಗಿರ್ಲಿ, ಮತ್ತೆ ಏನಾದ್ರೂ ದಾಂಪತ್ಯ ಜೀವನದಲ್ಲಿ ಏನಾದ್ರೂ ಕಿರಿಕಿರಿ ಇದ್ರೆ ಅಥವಾ ಏನಾದ್ರೂ ಮದುವೆ ಆಗದೆ ಇದ್ದವರು ಅಂದ್ರೆ ದಂಪತಿಗಳ ನಡುವೆ ಬಾಂಧವ್ಯ ಒಂದು ಚೆನ್ನಾಗಿರ್ಲಿ ಅಂತಕ್ಕಂತ ಒಂದು ಉದ್ದೇಶ ಇಟ್ಟುಕೊಂಡು ಈ ದೇವಸ್ಥಾನಕ್ಕೆ ಭೇಟಿ ನೀಡ್ತಾರ ನೋಡ್ರಿ. ಮತ್ತೆ ಶಿವ ನನಗಾದ ದುಃಖ ಯಾರಿಗೂ ಆಗ್ಬಾರ್ದು ಜಗತ್ತಿನಲ್ಲಿ ಅಂತ ಹೇಳಿ ಅವರು ಆಶೀರ್ವಾದ ಮಾಡ್ತಾರೆ ಅಂತ ನಂಬ್ತಾರ ನೋಡ್ರಿ.